ಈ ದಿನ ಹಾಡಿ ಹೇಳುವ ನಾನ ಮಾಲತಾಯಿ ಮಕ್ಕಳಾದ ಕತ್ತನ ಶಾಬ ಕೋಡಿರಿಲ್ಲಿ ಈ ದಿನ ಹಾಡಿ ಹೇಳುವ ಮಾಲತಾಯಿ ಕಾಳದ ಕತ್ತನ ಸಭ ಕೂಡಿರಿಲ್ಲಿ ಈ ದಿನ ಹಾಡಿ ಹೇಳುವೆ ನಾನ ಮಾಲತಾಯಿ ಮಕ್ಕಳದು ಕಥನ ಸಭಾ ಕೂಡಿರಿಲ್ಲಿ ಈ ದಿನ ಹಾಡಿ ಹೇಳುವೆ ನಾನ ಮಾಲತಾಯಿ ಮಕ್ಕಳದು ಕಥನ ಒಳ್ಳೆ ಊರಾಗ ಒಳ್ಳೆ ಕುಟುಂಬ ಇತ್ತು ಬಡತನ ಸತಿ ಪತಿ ಬರೋ ಸಂಸಾರ ಮಾಡೋರು ಮಕ್ಕಳು 3 ಜನ ತಾಯಿ ಘರ ಬೀಣ ಬಂತ್ರಿ ಬಾಣ್ಯತನ ಮನೆಯಾಗ ಇಲ್ಲಾರಿ ಏನೇನ ತಾಯಿ ಘರ ಬೀಣ ಬಂತ್ರಿ ಬಾಣ್ಯತನ ಮನೆಯಾಗ ಇಲ್ಲಾರಿ ಏನೇನ ಸಭಾ ಕೂಡಿರಿಲ್ಲಿ ಈ ದಿನ ಹಾಡಿ ಹೇಳುವೆ ನಾನ ಮಾಲತಾಯಿ ಮಕ್ಕಳದು ಕಥನ ಸಭಾ ಕೂಡಿರಿಲ್ಲಿ ಈ ದಿನ ಹಾಡಿ ಹೇಳುವೆ ನಾನ ಮಾಲತಾಯಿ ಮಕ್ಕಳದು ಕಥನ ಸತಶಿನ ಬ್ಯಾನಿ ತಾಳ ಬಾರಿಸಿದಂಗ ಚಾಣ ಚಾಣ ಮಾಸ ಕೂಸಿನ ಸುದ್ದಿ ಹುಲಿಗಿತ್ತಿಗೆ ತಿಳಿಲಿಲ್ರಿ ಹೋಯ್ತು ಪ್ರಾಣ ಮಕ್ಕಳು 3 ಜನ ಹಿಡ್ಕೊಡ್ತಾಯಿನ ಸೀರ್ಯಾಡಿ
ಅಳತಾವ್ರಿ ಒಂದೇ ಸೌನ ಮಕ್ಕಳು ಎರಡು ಜನ ಹಿಡ್ಕೊಂಡು ಹಾಡದವ್ವನ ಚೀರ್ಯಾಡಿ ಅಳತಾವ್ರಿ ಒಂದೇ ಸೌನ ಸಭಾಕೋಯರಲ್ಲಿ ಏನೇನ ಹಾಡಿ ಹೇಳು ನಾನ ಮಾಲ ತಾಯಿ ಮಕ್ಕಳದು ಕಥನ ಸಭಾಕೋಯರಲ್ಲಿ ಏನೇನ ಹಾಡಿ ಹೇಳು ನಾನ ಮಾಲ ತಾಯಿ ಮಕ್ಕಳದು ಕಥನ ಅದಕ್ಕ ಮಾಳುವಣ್ಣ ಏನಾಗಿತ್ರಿ ಗೌಡ್ರ? ಕಲ್ಲಳ್ಳಿ ಅನ್ನುವಂತ ಊರ ಹೌದಾ? ಬಾಳ ಬಡತನ ಸಂಸಾರ. ಹೌದಪ್ಪ. ಆದ್ರ ಗಂಡ ಹೆಂಡತಿ ಮರ್ಯಾದೆಗೆ ಅಂಜಿ ಬದುಕವ್ರು. ಏನೋ ಮರ್ಯಾದೆಗೆ ಅಂಜಿ ಬದುಕವ್ರವ್ರು. ಮರ್ಯಾದೆಗೆ ಅಂಜಿ ಬದುಕವ್ರು. ಹೌದಪ್ಪ. ಗುರುನಾಥ ಬಡತನ ಕೊಟ್ಟಿರ್ಲಕ್ಕ ಖರೆ. ಆದ್ರ ಬಂಗಾರದಂತ ಎರಡು ಗಂಡಸು ಏನೋ ಆರ್ತಿಗ ಒಂದ ಗಂಡ ಕೀರ್ತಿ ಏನೋ ಆರ್ತಿಗ ಒಂದು ಹೆಣ್ಣ ಕೀರ್ತಿಗ ಒಂದು ಗಂಡ ಕೊಟ್ಟ. ಹೌದಪ್ಪ. ಹೌದು, 2 ಮಕ್ಕಳು ಕೊಟ್ಟಿದ್ದ. ಮೂರನೇದಕ್ಕ ಏನು ತಾಯಿ ಗರ್ಭಿಣಿ ಅದಾಳ. ಹೌದು, ಹೊಟ್ಲದಾಳ. ಗಂಡ ಗಳೆ ಹೊಡೆದ ಮನೆಗೆ ಬಂದ. ಹೌದಾ? ತಾಸಿನ ಬ್ಯಾನಿ ತಾಳ ಬಾರಸದ. ಹೌದಪ್ಪ. ಹೌದು, ತ್ರಾಸ ನಡೆದಿತ್ತು. ತಂದು ಗಂಡ ಎತ್ತಗೋಳ ಕೊಟ್ಟಿಯಾಗ ಕಟ್ಟಿ ಒಳಗ ಬರ್ತಾನ. ಹೌದಪ್ಪ. ಹೊಟ್ಟಿ ಹಿಡ್ಕೊಂಡು ಮಡದಿ ಒದ್ದಾಡ್ಲಕ್ಕತ್ತಾಳ. ಹೌದು ಮಾರಾಯ, ಸಾವಿರ ಚೇಳ ಕಡದಂಗ ಸಂಕಟ ಅಲಕತ್ತದಪ್ಪ. ತ್ರಾಸ ನಡೆದತ್ತು ಓಯಪ್ಪ. ಮೊದಲು ಹೋಗಿ ಸೂಲಿಗಿತ್ತಿಗೆ ಕರ್ಕೊಂಡು ಬಾ. ಹೌದಪ್ಪ. ಹೌದು. ಎತ್ತಿನ ಕೊಟ್ಟಿಗ್ಯಾಗ ಎತ್ತು ಹೊಗಸದ ಕಟ್ಟಲಿಲ್ಲ, ಚಾಟಿ ಮೈ ಮ್ಯಾಗ ಹರದ. ಹೌದಪ್ಪ. ಹೌದು. ಹೋಗಿ ಮಗ್ಗಲ ಮನಿ ಹಂತ ಅವು ಕುತ್ತಾಳಲ್ಲ ಅವನಂತಕ್ಕಿ ಮುದುಕಿ. ಹೌದು. ಯವ ಯಾಕ ನಾನು ಹೆಣತಿ ತ್ರಾಸ ಮಾಡ್ಕೊಳಕತ್ತಾಳ, ನೀ ಅವಸೂರು ಮಾಡಿ ಬಾ. ಹೌದು. ಅವಾಗ ತಮ್ಮ ಹೊತ್ತು ಮುಣಗು ಯಾಳೆ ಆಗ್ಯಾದ, ನಾ ಜಗಲಿ ಮ್ಯಾಗ ದೀಪ ಹಚ್ಚಿ ಬರುತ್ತೀನಿ, ನಿನ್ನ ಮಡದಿಗೆ ದಿಂದಾಗ ಇದ್ದು ಬಾಣತನ ಆಗಂಗ ಕಾಣತ್ತದ, ನೀ ಏನ್ ಎದಿ ಹೊಡಿಬೇಡ ನಡಿ ಅಂದ್ರು. ಹೌದಪ್ಪ. ಹೌದು. ಏನ್ ಅವಸೂರು ಮಾಡಿ ಮನೆಗೆ ಬಂದ. ಬರುದ್ರಾಗ ಏನಾಗಿತ್ರಿ? ಹಟ್ಟಿ ಹಿಡ್ಕೊಂಡು ಒದ್ದಾಡಿ ಎಳ್ಳಾಕತ್ತಾಳ. ಹೌದು. ಮುದುಕಿ ಬತ್ತ ಹಿಂದೆ ಬಂದು ಹೋಗಿ ನೋಡುತ್ತಾಳ. ತಮ್ಮ, ಹೌದು, ನಿನ್ನ ಹೆಂಡತಿಗೆ ಬಾಣತನ ಆತದ, ನೀ ಹೋಗಿ ಹೊರಗೆ ಕುಂತ. ಹೌದಪ್ಪ. ಹೌದು. ಯಾಕಲ್ಯವ ಅಂತ ಹೇಳಿ ತಾಯಿ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಕೂತ. ಹೌದಪ್ಪ. ಬಾಗಲ್ದಾಗ ಕೂತ್ ಹೋಗಿ ಬಾಗಲ್ದಾಗ ಕೂತ. ಹೌದು. ಕೂತ ಮ್ಯಾಗ ಒಂದ ತಾಸ ಅರ್ಧ ತಾಸಿನ ಮ್ಯಾಗ ಹೌದು ಮುದುಕಿ ಗಂಡು ಕೂಸಿನ ಹಿಡ್ಕೊಂಡು ಬಂತ. ಹೌದಪ್ಪ. ಹೌದು. ಏ ತಮ್ಮ, ನಿನ್ ಹೊಟ್ಟಿಲೆ ಗಂಡಸ ಮಗ ಹುಟ್ಟ್ಯಾನ್ ರಾಜಕುಮಾರ. ಆದ್ರ ಮುದುಕಿ ಕಣ್ಣಾಗ ನೀರ್ ಹೋಲಕತ್ತಾವ. ಹೌದಪ್ಪ. ಹೌದು. ಹೊಂಟಾವ್. ಆದ್ರ ಹರಕ ಅಂಗಿ ಉಟ್ಕೊಂಡು ಚಾಟಿ ಮ್ಯಾಗ ಹೌದು ಹೆಂಡತಿ ಏನ್ ಹಡಿತಾಳಂತೆ ಗಂಡ ಕೈಕೋತ ಕೂತ. ಹೌದಪ್ಪ. ಹೌದು. ಅದಕ್ಕಂದ ಯವಾ, ಹುಟ್ಟದಾಗ ಗಂಡು ಹುಟ್ಟಿದ್ರ ರಾಮ ಹುಟ್ಟ್ಯಾನಂದಿ, ಹೆಣ್ಣು ಹುಟ್ಟಿದ್ರ ಲಕ್ಷ್ಮಿ ಹುಟ್ಟ್ಯಾಳಂದಿ. ಹೌದು. ಹೌದು. ಆದ್ರ ಬಂಗಾರದಂತ ಮಗ ಹುಟ್ಟ್ಯಾನ, ನಿನ್ನ ಕಣ್ಣಾಗಿ ಯಾಕ ತಾಯಿ ನೀರ. ಹೌದಪ್ಪ. ಹೌದು. ಏನು ಮಾಡುದು ಮಗನ, ಇವತ್ತಿನ ದಿನ ಏನಾಗಿದೆ? ಭೂತಾಳಿ ಶಬ್ದ ನಿನ್ನ ಪಾಲಿಗೆ ಕಣ್ಣು ಮುಚ್ಚ. ಅವಾಗ ನನಗ ತಿಳಿಲಿಲ್ಲ ಏನು ಹೇಳಲಿ. 20 ವರ್ಷ ಸಂಸಾರ ಅನ್ನುವಂತ ಎತ್ತಿನ ಗಾಡಿ, ಕಷ್ಟಕ್ಕ ಕಷ್ಟ, ಸುಖಕ್ಕೂ ಸುಖ, ದುಃಖಕ್ಕೂ ದುಃಖ, ಬಾಳ್ವೆದೊಳಗ ಏನು ಬರ್ತಾವ ಎಲ್ಲ ನುಂಗಿ ನಿನ್ನ ಹೆಗಲಿಗೆ ಹೆಗಲ ಕೊಟ್ಟು ಜಗ್ಗಿರ್ತಕ್ಕಂತ ಎತ್ತ ತಮ್ಮ ಇವತ್ತ ಬಳಗ ಹಾಕೋತ ಹೇಳಿದ್ರು. ಹೌದಪ್ಪ. ಹೌದು. ಅವಾಗಂದ ಏನ್ ಹೇಳಕತ್ತೀವ, ನನಗೇನು ತಿಳಿಯಲಾಗದಪ್ಪ, ಏನ್ ಹೇಳು. ನಿನ್ನ ಮಡದಿಗೆ ಕೂಸ ಮಾಸ ಎದಿಗೆ ಏರಿ ನಿನ್ನ ಮಡದಿ ಜೀವ ಹೋಗ್ಯಾದ ತಮ್ಮ ಅಂದಾಗ ಮುಗುಲು ಹರಿದ ಮೈ ಮ್ಯಾಗ ಬಿದ್ದಂಗಾಯ್ತು. ಗಂಡಸ ಮಗನಿಗೆ ಧೈರ್ಯ ಹೋಯ್ತು. ಧಕ್ಕತ್ತ ಬೆಲಕ ಕೂತ. ಹೌದಪ್ಪ. ಹೌದು. ಅವಸೂರು ಮಾಡಿ ಹೋಗಿ ಹೆಂಡತಿಗೆ ನೋಡ್ತಾನ, ಕಣ್ಣಿಲೆ ಜೀವ ಬಿಟ್ಟ. ಹೌದಪ್ಪ. ಹೌದು.
ಗಂಡ ಚೀರಾಡಿ ಹೇಳಕತ್ತ ಹಾ ಹಾ ಮಂದಿ ಹೊಲಕ್ಕ ಕೆಲಸಕ್ಕೆ ಹೋದ್ರೆ ಹೇಳಿ ಹೋಗಾಕಿ, ಹೌದು ತವ್ರ ಮನೆಗೆ ಹೋದ್ರೆ ಹೇಳಿ ಹೋಗಾಕಿ, ಹೇಳಿ ಹೋಗಾಕಿ, ನೆರ ಮನೆಗೆ ಹೋದ್ರೆ ಹೇಳಿ ಹೋಗಾಕಿ. ಇವತ್ತು ಸಂಸಾರದಂದಿ ಆಗಲಿ ಹೋದಲ್ಲ, ಯಾಕೆ ಹೇಳಿಲ್ಲ ತನ್ನ ತೆಕ್ಕಿಗೆ ಹೈಕೊತ್ತಾನ. ಗಂಡ ಬೋರ್ಯಾಡಿ ಅಳ್ತಾನ, ಅಂಗಳದಾಗ ಮಕ್ಕಳು ಆಡ್ಲಕತ್ತಾವ. ಹೌದು ಯಾಕ ತಂದೆ ಅಳ್ಳಾಕತ್ತಾನಂತ ಹೇಳಿ ಎರಡೂ ಮಕ್ಕಳು ಅವಸರು ಮಾಡಿ ಬಂದು ತಂದೆ ಅಳುವುದು ನೋಡಿ ಮಕ್ಕಳು ಅಳ್ಳಾಕತ್ತ. ಹೌದು ಯಪ್ಪಾ ಅವು ಯಾಕೆ ಹಿಂಗ ಮಕ್ಕೊಂಡಾಳ. ಹಾ ಹಾ ಅವಾಗ ಹೆಣ್ಣು ಮಗಳಿಗೆ ತೆಕ್ಕಿಗೆ ಹೈಕೊಂಡ ಗಂಡಸ ಮಗನಿಗೆ ತೆಕ್ಕಿಗೆ ಹೈಕೊಂಡ ತಂದೆ ತಾನ ಇನ್ನೆಲ್ಲಿ ನಿಮ್ಮವ್ವ ಹೌದು ಸಿಗಲಾರದಂತ ಹಾದಿಗೆ ಹೋಗಿ ಬಿಟ್ಟಾಳ. ಹೌದು ನಿಮ್ಮವ್ವ ಇನ್ನು ನಿಮ್ಮ ಪಾಲಿಗೆ ಇಲ್ಲಂದಾಗ ತಾಯಿ ಕಾಲು ಹಿಡಿದು ಹೆಣ್ಣು ಮಗಳು ಹೋರಾಡಿ ಹೇಳ್ತಾಳೆವಾ, ಹಾ ಹಾ ಹಸುವಾದಂದಾಗ ಉಣಸಕ್ಕಿ, ಹೌದು ತಲೆ ಹಿಕ್ಕಕ್ಕಿ, ಹೌದು ಶಾಲೆಗೆ ಕಳಸಕ್ಕಿ, ಹೌದು ಪ್ರತಿನಿತ್ಯ ನಮಗ ಲಾಲನೆ ಪಾಲನೆ ಮಾಡಕ್ಕೆ ನನ್ನವ ಹಡದ ನಮಗ ಯಾರು ಉಡಿಯದಾಗ ಹಾಕಿ ಹಾದಿಯ ತಾಯಿ ಅತ್ತಿ ಹೇಳಿ ಹಡದ ಕಳ್ಳಿಗೆ ತೆಕ್ಕಿಗೆ ಹೈಕೊಂಡು ಹೆಣ್ಣು ಮಗಳ ಅಳತ್ತಾಳ. ಹೌದು ಹೆಣ್ಣು ಮಗಳ ಅಳತ್ತಾಳ. ಅವಾಗ ಏನಾಗ್ತದ ಏನಪ್ಪ ಕೇಳ್ರಿ, ಅದಕ್ಕೆ ಹೇಳೋದಾದ ಇನ್ನು ಮುಂದಾದೆವ ಇನ್ನ ಇಲ್ಲ ಇನ್ನದ ಕಣ್ಣೀರ ಹೌದು ಈಗ ಶುರು ಆಯ್ತು. ಹೌದಪ್ಪ ಹೌದು ಹ್ಯಾಂಗ ಹೆಂಗ ಹಳ್ಳಿ ಮುದಿಕ್ಯಾರಿವು ಮಳ್ಳ ಇರುತ್ತಾವ್ರಿಯವ್ವ ಏನು ಕೋನ ಆಸ್ಪತ್ರೆಗೆ ಒಯ್ಬೇಕ್ರಿ ಬಾಣ್ತೀನ ತಗಲು ಯಾಕ ಸ್ತ್ರೀಯನ್ನ ಕೊಡ್ತಾರ ಚಿಕ್ಕ ಸೇನ ಸುರಳಿತ ಆತಾವ ಮಕ್ಕಳ ಜನನ ತೆಗಿತಾರ ಯಾಕ ಸ್ತ್ರೀಯನ್ನ ಕೊಡ್ತಾರ ಚಿಕ್ಕ ಸೇನ ಸುರಳಿತ ತಾವ ಕೂಸಿನ ಜನನ ಜನ ಕೂಡರಲ್ಲಿ ಏದೇನ ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ ಹೇ ಸಭಾ ಕೂಡರಲ್ಲಿ ಏದೇನ ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ ಹೆಂಡತಿ ಸತ್ತ ಮ್ಯಾಲ ಗಂಡುಗ ಬತ್ತು ದೊಡ್ಡ ಹೈರಾಣ ಮೂರು ಜನಕ್ಕ ಬಿಟ್ಟು ಮತ್ತೊಂದು ಆಗಬ್ಯಾಡ ಮಡದಿನ ಬಂತು ಊರು ಜನ ಹೇಳ್ಯಾರ ಸಮಾಧಾನ ನಿನ್ನ ಮ್ಯಾಲ ಮುನದನ ಮುಕ್ಕಣ್ಣ ಬಂತು ಊರು ಜನ ಹೇಳ್ಯಾರ ಸಮಾಧಾನ ನಿನ್ನ ಮ್ಯಾಲ ಮುನದನ ಮುಕ್ಕಣ್ಣ ಸಭಾ ಕೂಡಿರಲಿ ಏದೇನ ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ ಹೇ ಸಭಾ ಕೂಡಿರಲಿ ಏದೇನ ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ. 4 ಮಂದಿ ಕಾಕನಂತವ್ರು ಏ ತಮ್ಮ ಇಟ್ಟೆ ಮಕ್ಕಳನ್ನ ಮುಂದೆ ಇಟ್ಕೊಂಡು ನೀ ಅಳ್ಕೋತ ಕೂತ್ರ ನಾಳಿಗೆ ಮಕ್ಕಳು ಎದಿ ಹೊಡಿತಾವ. ಹೌದು ಎಲ್ಲಾರು ಒಂದಿನ ಹೋಗೋದೇ ಹೋಗುದದ ಇದನ್ನ ಸರಿ ಅನಿಸೋದಿಲ್ಲ ತಮ್ಮ. ಹೌದಾ ಏನ್ ಮಾಡೋ ಕಾರ್ಯ ಮುಗಿಸಿ ಮತ್ತ ಮುಂದಿನ ದಿನಮಾನಕ್ಕೆ ಹೋಗುದದ. 4 ಮಂದಿಗೆ ಎಲ್ಲಾರಿಗೆ ಹೇಳಿ ಧನ್ನ ಮಾಡಿ ಬಂದ್ರು. ಹೌದು ಬಂದ ಮ್ಯಾಗ ಊರಿನ ಹಿರಿಯರೆಲ್ಲರೂ ಕೂಡಿ ಅವನಿಗೆ ಕರೆದ್ರತ್ತ. ಕರೆದು ಏನ್ ಹೇಳ್ತಾರ ಹಿರಿಯರು? ನೋಡತ್ತಮ್ಮ ತಮ್ಮ 2 ಮಕ್ಕಳದಾವ, ಮತ್ತೊಂದು ಸಣ್ಣ ಕೂಸು ನಿನ್ನ ಉಡಿಯಾದಾಗ ನಿನ್ನ ಹೆಂಡತಿ ಹಾಕಿ ಹೋಗ್ಯಾಳ ಜರ. ಈ 3 ಮಂದಿಗೆ ಬಿಟ್ಟು ನೀ ಮತ್ತೊಂದು ಲಗ್ನ ಆದ್ಯಪ್ಪ ಅಂತಂದ್ರ ನಿನ್ನ ಬಾಳೆ ರೊಟ್ಟಿ ಕೊಬ್ಬರಿ ತುಣುಕಾತದ ಬಹಳ ಎತ್ತರ. ಹೌದು ಹಿರಿಯರು ಹೇಳ್ತಾರ. ಅವಾಗ ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಹೇಳದಾಮ ಏನತ್ತ ನೋಡ್ರಿ, ಈ ಬಂಗಾರದಂತ 3 ಮಕ್ಕಳದಾವ. ಹಿರಿಯರ ಮಾತಿಗೆ ಕೈ ಮ್ಯಾಗ ಕೈ ಹಾಕ್ತೀನಿ, ನಾ ಮತ್ತೊಂದು ಮಡದಿನ ಆಗೋದಿಲ್ಲ. ಹೌದಪ್ಪ ಸಬದಾಗ ಹೇಳ್ತಾನೆ ಹಿಂಗ ಹೇಳ. ಹೌದಾ ಅವಾಗ ಹೆಣ್ಣು ಮಗಳಿಗೆ ಮುಂದಕ್ಕೆ ಕರೆದ ಊರಿನ ದೈವ ಎಲ್ಲ ನಿಂತಾರ. ಹೌದಾ ಯವಾ
ನನಗ ಮಗಳಂದ್ರು ನೀನೇ, ಹೌದು ತಮ್ಮದೇರಿಗೆ ತಾಯಿ ಅಂದ್ರು ನೀನೇ. ನೀನೇ ನಿಮ್ಮವ್ವ ಎರಡು ತಮ್ಮದೇರಿಗೆ ಮತ್ತ ನಿನಗೊಬ್ಬಕ್ಕಿಗೆ ನನ್ನ ಉಡಿಯೋದಾಗ ಹಾಕ್ಯಾಳ. ಹಾಕ್ಯಾಳ. ಆದ್ರ ನಾನು ಕೂತ್ತೀನಿ ಅಂದ್ರೆ ನಿನಗ ಹೊಟ್ಟೆ ತುಂಬುದಿಲ್ಲ, ತಮ್ಮದೇರ ಹೊಟ್ಟೆ ತುಂಬುದಿಲ್ಲವಾ. ಹೌದು ಎರಡೂ ತಮ್ಮದೇರಿಗೆ ನಾನ್ ನಿನ್ನ ಉಡಿಯೋದಾಗ ಹಾಕ್ತೀನಿ. ಹೌದು ನೀ ತಮ್ಮದೇರಿನ ಜ್ವಾಕಿ ಮಾಡೋ ಜವಾಬ್ದಾರಿ ನಿಂದತ್ತು ಹೇಳಿ 14 ವರ್ಷದ ಹೆಣ್ಣು ಮಗಳಿಗೆ ತಮ್ಮದೇರಿನ ಜ್ವಾಕಿ ಮಾಡೋದು ತಂದೆ ಹಚ್ಚ. ಹೌದಪ್ಪ ಹೌದು ಉಡಿಯೋದಾಗ ಹಾಕಿದ. ಮುಂದೆ ಏನಾಯ್ತು ಏನಾಯ್ತ್ರಿ ಗೌಡ್ರ? ಕೇಳು. ಹೇಳ್ರಲ್ಲ. ತಾಯಿ ಸತ್ತ ಮ್ಯಾಲ ತಪ್ಪಲಿ ಮಕ್ಕಳ ಗೋಳೇನ. ನಾಯಿ ಹಾಡೋದು ನರಿ ಪಾಲಿಗೆ ಕೊಟ್ಟಂಗ ಮಕ್ಕಳ ಜೀವನ. ಬಲು ಜಾಣ ಕರ್ಕೊಂಡು ತಮ್ಮದೇರನ ಮಾಡಿ ಉಣುತ್ತಿದ್ಳು ಹಸಿ ಬಿಸಿ ಅನ್ನ. ಮಗಳು ಬಲು ಜಾಣ ಕರ್ಕೊಂಡು ತಮ್ಮದೇರನ ಮಾಡಿ ಉಣುತ್ತಿದ್ಳು ಹಸಿ ಬಿಸಿ ಅನ್ನ. ಸಮ ಕೂಡಿರಲಿ ದಿನ ಹಾಡಿ ಹೇಳುವ ನಾನ ಹೊಲ ತಾಯಿ ಮಕ್ಕಳದು ಕಥನ. ಏ ಸಮ ಕೂಡಿರಲಿ ಈ ದಿನ ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ. ತಾಯಿ ಸತ್ತ ಮ್ಯಾಲ ತಪ್ಪಲಿ ಮಕ್ಕಳ ಗೋಳೇನ. ನಾಯಿ ಹಾಡೋದು ನರಿ ಪಾಲಿಗೆ ಕೊಟ್ಟಂಗ ಮಕ್ಕಳ ಜೀವನ. ಮಗಳು ಬೋಲು ಜಾಣ ಕರ್ಕೊಂಡು ತಮ್ಮದೇರನ ಮಾಡಿ ಉಣುತ್ತಿದ್ಳು ಹಸಿ ಬಿಸಿ ಅನ್ನ. ಮಗಳು ಬೋಲು ಜಾಣ ಕರ್ಕೊಂಡು ತಮ್ಮದೇರನ ಮಾಡಿ ಉಣುತ್ತಿದ್ಳು ಹಸಿ ಬಿಸಿ ಅನ್ನ. ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ. ಏ ಸಭಾ ಕೂಡಿರಲಿ ದೇವ ಹಾಡಿ ಹೇಳುವ ನಾನ ಮಲ ತಾಯಿ ಮಕ್ಕಳದು ಕಥನ. ಒಪ್ಪಣ ಧ್ಯೇಯ ಕಪ್ಪ್ಯಾಂಗ ಕೊತ್ತಿತ್ತು ಭಗವಾನ. ನಾಡಲು ತಿರುಗಾಡಿ ಮತ್ತೊಂದು ಮಾಡಿಕೊಂಡ ಮಡದೀನ. ಮೊದಲೇ ಬಡತಾನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ. ಮೊದಲೇ ಬಡತಾನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ. ಏ ಸಭಾ ಕೂಡಿರಲಿ ದೇವ ಹಾಡಿ ಹೇಳು ನಾನ ಮಲ ತಾಯಿ ಮಕ್ಕಳದು ಕಥನ. ಏ ಸಭಾ ಕೂಡಿರಲಿ ದೇವ ಹಾಡಿ ಹೇಳು ನಾನ ಮಲ ತಾಯಿ ಮಕ್ಕಳದು ಕಥನ. ಅದಕ್ಕ ಮಾಡೋಣ ಏನಾದ್ರಿ ಗೌಡ್ರ? ಏನ ದೈವಕ್ಕೆ ಮಾತು ಕೊಟ್ಟಾನ ಸಣ್ಣ ಮಗಳು. ಹೌದು ತಂದೆ ದುಡಿಲಾಕ ಹೋತಾನ. ಹೋತಾನ ದಿನಪ್ರತಿ ಪ್ರತಿನಿತ್ಯ ತಮ್ಮದರಿಗೆ ಕರ್ಕೊಂಡು ಶಾಲೆಗೆ ಹೋಗೋದು ಬಿಡುತ್ತು. ಹೌದು ಹಸಿ ಬಿಸಿ ಅನ್ನ ಖಾರ ಪುಡಿ ಹಾಕೊಂಡು ತಮ್ಮದರಿಗೆ ಕರ್ಕೊಂಡು ಅದೇ ಅಮೃತ ಮಾಡಿ ಒಳ್ಳಕ್ಕ. ಯಾರು ಹೆಣ್ಣು ಮಗಳು ನೆರಮನೆ ಒಂದನತ್ತ ಏನಂತ ಏನು ಹುಚ್ಚದಿವ ಏ ತಮ್ಮ ಇನ್ನ ನಿನಗ ವಯಸ್ಸಾದ, ನಾ ವಯಸ್ಸದ 3 ಮಕ್ಕಳದಾವ. ಹೌದು ಹಿಂಗೆ ಹ್ಯಾಂಗ ಕಾಲ ಕಳಿತಿ ಹುಚ್ಚ. ಹೌದು ನಮ್ಮ ಸಂಬಂಧಿಕರದೊಳಗ ಒಂದು ಒಳ್ಳೆ ಕನ್ಯೆ ಅದ, ನೀ ಲಗ್ನ. ಹಾ 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 ಅವ ಹೇಳೇನ, ಹೌದು ಹೇಳದವೇ ನಿನ್ನ ಹೈರಾಣಕ್ಕೆ ಬರ್ತಾನೆ. ಹೌದು ಅವಾಗ ಇವನು ತಲಿ ಬಿಗಡಾಸ್ತು. ಹೌದು ಉಪ್ಪುಂಡ ಧ್ಯೇಯ ಗಪ್ಪ ಕುಂದರ್ಲಿಲ್ಲ. ನಾಡೆಲ್ಲ ತಿರುಗಾಡಿ ಒತ್ತನೇ ಒಂದು ಕನ್ಯೆ ದೆವ್ವಿನಂತದ ಕಾದ. ಕಲಿಕೆ ಮಾತು ಕಲಿತು ಒಂದು ದೆವ್ವಿನಂತ ಹೆಣ್ಮಗಳಿಗಾಗಿ ಕರ್ಕೊಂಡು ಬಂದ ಮನಿಗೆ. ಏನು 1 ವರ್ಷ 6 ತಿಂಗಳಾಯ್ತು. ಆಯ್ತು ನೋಡ್ರಿ, ಯಾರ ಹಾಡದಿದ್ದು ಯಾರಿಗೆ?
ಮಲತಾಯಿ ಬಂದ್ಳ ಮನೆಗೆ ಬಂದ ಮಲತಾಯಿ ಹೊಕ್ಕಳು ಇನ್ನ ಕತ್ತಿ ಶುರುವಾಯ್ತು. ಇದು ಮಾಯಿ ಹೊಕ್ತ ಮನ್ಯಾಗ ತಂಗಿದೇರ ಚಂದಾಗಿ ಕೇಳ್ರವ ಇಂತ ಹಾಡು ಅರ್ಥ ಆತ. ಹೌದು ಹೌದು ಹೇಳ್ರಿ. ಇನ್ನ ಕತ್ತಿ ಹೌದು ಹೇಳ್ರಿ. ಯಾಕಂದ್ರ ನಮ್ಮ ಮಗು ಪೆಟ್ಟ ಬಹಳ ಆದಂಗ ಕಾಣತದ, ಅದಕ್ಕಾಗಿ ಇಟ್ಟು ಹೋಲಕತ್ತಾವ. ಹೌದು ಇರ್ಲಿವ ದಯವಿಟ್ಟು ನಾವೇನ್ ಹಿಂಗ ಒಬ್ಬರಿಗೆ ದುಃಖ ಕೊಡ್ಬೇಕಂತ ಹಾಡುವಂತ ಹಾಡಲ್ಲ, ಜಗತ್ತಿನಾಗ ಆಗಿರ್ತಕ್ಕಂತ ಸತ್ಯ ಘಟನೆ ಅದ. ಇದೊಂದು ಸ್ವಲ್ಪ ಇನ್ನ ಕತ್ತಿ ಶುರುವಾಯ್ತು. ಹೇಳ್ರಿಪ್ಪ ಹೇಳ್ರಿ. ಹೆಂಗ ಹಾ ಹಾ ಮಲತಾಯಿ ಬಂದ ಮ್ಯಾಲ ತಂದಿದು ಬದಲಾಯ್ತ್ರಿ ಲಕ್ಷ್ಯಣ. ನಾಯಿ ಹಾಡೋದು ನರಿ ಪಾಲಿಗೆ ಕೊಟ್ಟಂಗ ಮಕ್ಕಳ ಜೀವನ. ಹಬ್ಬ ಹರಿದಿನ ಊರಾಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ. ಹಬ್ಬ ಹರಿದಿನ ಊರಾಗ ಮಾಡಿ ಬಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ. ಹೇಳು ನಾನ ಮಲತಾಯಿ ಮಕ್ಕಳದು ಕಥನ. ಹೇ ಸಭಾ ಕೋರಿಲೇನ ಅಡಿ ಹೇಳು ನಾನ ಮಲತಾಯಿ ಮಕ್ಕಳದು ಕಥನ. ಊರೊಳಗ ಭೂತಾಳೆ ಸಿದ್ದನ ಜಾತ್ರೆ ಎಲ್ಲಾರ ಮನ್ಯಾಗ ಹೋಳಿಗೆ ಬಾನ ಮಾಡ್ಯಾರ. ಹೌದು. ನನ್ನ ತಂಗಿ ಅಂತಕ್ಕಿ ಮಗಳು ವಯಸ್ಸಾಗ್ಯದ. ಹೌದು. ಮಲತಾಯಿ ಒಳಗದಾಳ. ಹೌದು. ಹೊತ್ತು ನೆತ್ತಿ ಮ್ಯಾಗ ಬಂದಾದ. ಹೌದು. ಒಗ್ಯಾಣ ಅಟ್ಟೆ ಇಟ್ಟೆ ಅಂತ ತಿಳ್ಕೊಂಡು ಬಂಗಾರದಂತ ಮನಿ ಹೆಣ್ಣು ಮಗಳಿಗೆ ಮಂಡ ಬಾರಿಗಿಲೆ ಹೊಡಿತಾಳ್ರಿ ಮಲತಾಯಿ. ಮಂಡ ಬಾರಿಗಿಲೆ ಹೌದಪ್ಪ ಹೌದು ಹೊಡಿತಾಳ. ಒಗ್ಯಾಣ ಅಟ್ಟೆ ಇಟ್ಟಿರಿ. ಹೌದು. ಹೋಗಿ ಕೆನಾಲ್ಕ್ ಹೋಗಿ ಒಕ್ಕೊಂಡ ಬಾ ಅಂತ ಹೇಳಿ ಹೌದು. ಪರದೇಶಿ ಮಗಳ ತಲಿ ಮ್ಯಾಗ ಧಕ್ಕನಗ ತಂದ ಬುಟ್ಟಿ ಎಕ್ಕರಿಸದ್ಲು. ಹೌದಪ್ಪ ಹೌದು. ಅಂಗಳದಾಗ ಹಾ ಹಾ ಅಂಗಳದಾಗ ಅಡ್ಡು ತಮ್ಮದೇರ ಆಡ್ಲಕತ್ತಾವ. ಹೌದು. ಹೇಳ್ತಾಳಪ್ಪ ಏನತ್ತ? ಹೋಗಿ ನಾ ಒಗ್ಯಾಣ ಒಕ್ಕೊಂಡು ಬರ್ತೀನಿ, ಅಲ್ಲಿ ತನ ತಮ್ಮನ ಕರ್ಕೊಂಡು ಇಲ್ಲಿ ಆಡು. ಹೌದಪ್ಪ ಹೌದು. ಯಾಕಲ್ದು ಹೌದು. ನಾ ಹೋಗಿ ಬರ್ತೀನಿ ನೀವು ಆಡ್ರಿ ಅಂದ ಕಾಲಕ್ಕ. ಹೌದು. ಮಲತಾಯಿ ಹೋಳಿಗೆ ಮಾಡ್ಲಕತ್ತಾವ. ಹೌದು. ಅಂಗಳದಾಗ ಎರಡು ತಮ್ಮದೇರ ಆಡ್ಲಕತ್ತಾವ. ಹೌದು ಹೌದು. ಸಣ್ಣ ತಮ್ಮಗ ನೀರಡಿಕೆ ಹೌದಪ್ಪ. ನೀರು ಕುಡಿಲಕ್ ಹೋಗಿ ಮರಿಗೆ ನಿತ್ತು ಕಮ್ರಿನ ವಾಸನೆ ಮಗನ ಮೂಗಿಗೆ ಬಡಿತು. ಎಣ್ಣೆ ವಾಸನೆ ಬಡಿತು. ಯಾಕ ಒಳಗ ಹೋದ್ರೆ ಕುತ್ತಿಗೆ ಹಿಚ್ಚಕ್ತಾಳ ರಾಕ್ಷಸ. ಮಲತಾಯಿ ಓಡಿ ಬಂದ ಅಣ್ಣಗೆ ಹೇಳ್ತಾನ, ನೋಡ್ರಿ ಮಕ್ಕಳದ ಹರಕ ಚಾಟಿ ಹರಕ ಚೊಡ್ಡಿ ಮ್ಯಾಗ ನಿಂತಾವ. ಹೌದಪ್ಪ. ತಂದಿ ಕ್ವಾಣಿನ ಕಳ್ಳಿ ಅವ ಹೊಳ್ಳಿ ನೋಡಲಾಗ್ಯಾರ. ಹೌದು. ಏನ ಅವ್ವ ಮುತ್ತೇನ ಜಾತ್ರೆ ಅದತ್ತ ಏನ ಮಾಡ್ಲಕತ್ತಾಳ, ನನಗ ಹಸು ಬಾಳ ಆಗ್ಯಾದ ತಗೊಂಡು ತಮ್ಮ ಹೇಳ್ತು ಅಣ್ಣಗ. ತಮ್ಮ ಹೇಳ್ದ. ಅಣ್ಣಗ ಬೆಂಕಿ ಬಿದ್ದಂಗಾಯ್ತು. ಹೌದಪ್ಪ. ಹೋಗಿ ಮರಿಗೆ ನಿತ್ತ. ಸ್ವಲ್ಪ ತಿಳಿದಿತ್ತು, ಸ್ವಲ್ಪ ತಿಳಿಲಿಲ್ಲ. ಹೌದು. ತಾಯಿ ಸುಡುದು ಹೋಳಿಗೆ ಹಿಂಗ ಕಡಿಚಿಗಿಲಿ ತಿರಿವು ಹಾಕಿ ಹುಡುಗ ಮರಿಗೆ ನಿತ್ತು ನೋಡ್ತಿತ್ತು. ತಾಯಿ ನೆದರ ಒಂಜರ ಬ್ಯಾರೆ ಕಡೆ ಬಿತ್ತ ಅನ್ನೋದ್ರಾಗ ಹೋಳಿಗೆಗೆ ತಗೊಂಡ್ಬರ್ಬೇಕತ್ತೆ. ಮಗ ಕೈ ಹಾಕುದ್ರಾಗ ರಾಕ್ಷಸಿನಂತ ಹೆಣ್ಣು ಮಗಳು ಮಗನ ಕೈಯ ಕಪ್ಪನಾಗ ಹೇಳುದು. ಹೌದು. ಯಾವ ರಂಡಿ ಹಡದ ಮೂಲ ಮಾಡಿ ಇಟ್ಟು ಹೋಗ್ಯಾಳ. ನನಗ ಕೇಳಾರ್ದನೆ ಹೋಳಿಗೆ ತಗೊಂಡು ಹೊಂಟ್ಯಾ ನನ್ನ ಹಾಟ್ಯ ಅಂತೇಳಿ ಪರದೇಶಿ ಕೂಸಿನ ಬೆನ್ನಿನ ಮ್ಯಾಗ ಸುಡು ಕಡಚಿಗೆ ಹಚ್ಚದ್ರ ಮಗ ಬಾಯಿ ಬಡ್ಕೊತ್ತ ಹೊರಗು ಓಡಿ ಬಂದು ತಮ್ಮನ ತೆಕ್ಕಿ ಹಾಕೊಂಡು ತಾಯಿ ನೆಪ್ಪ ತಗದಳ್ಳಾಕಂತ. ಹೌದಪ್ಪ ಹೌದು. ಅವಾಗ ಎಡ್ಡು ಅಣ್ಣ ತಮ್ಮ ಕೂಡಿ ಅಳ್ಕೋತ ಅವಾಗ ಹೇಳ್ತಾನ, ಏನತ್ತ? ಬೆಂಕಿ ಹಚ್ಚಾಳ ಹಡದವ್ವ ಯಾರು? ಮಲತಾಯಿ. ಏಯ್ ತಮ್ಮ ಗಪ್ಪಪ್ಪ, ನೀ ಅಳಬೇಡ, ನಾ ನಿನಗ ಹೋಳಿಗೆ ಉಣಿಸ್ತೀನಿ ಅಂತ ಹೇಳಿ ನೆರಮನಕ್ಕಿ ಹೆಣ್ಮಗೆ ಬಲಿ ಹೋಗಿ. ಅವಾಗ ನೋಡ್ರಿ ಮಕ್ಕಳು ಹೆಂಗ ಕೇಳ್ತಾವ, ಏನಪ್ಪ ಅಕ್ಕೋರ ನಿಮ್ ಕೈ ಮುಗಿತೀನ್ರಿ, ನಮ್ಮ ತಮ್ಮಗ ಹಸು ಆಗ್ಯಾದತ್ತ, ನಿಮ್ ಮನ್ಯಾಗ ಏನರೇ ಒಂಜರ ಇತ್ತಂದ್ರ ಕೊಡ್ರಿ, ನಮ್ಮ ತಮ್ಮನ ಹೊಟ್ಟಿ ತುಂಬಿಸ್ತೀನಿ ಅಂದಾಗ ಕ್ವಾಣಿನ ಕಳ್ಳಿನ ಹೆಣ್ಣು ಮಗಳು ಪರದೇಶಿ ಮಕ್ಕಳ ನ್ಯಾಳ ನನ್ನ ಮಕ್ಕಳ ಮ್ಯಾಗ ಬಿದ್ದಿತತ್ತೆ ತಿಳ್ಕೊಂಡು ಪರದೇಶಿ ಮಕ್ಕಳ ತಲೆ ಮ್ಯಾಗ ಪಟ್ಟತ ಹೊಡೆದು ನಗುಸದ್ರ ಪರದೇಶಿ ಮಕ್ಕಳ ಅಂಗಾತ ಬಿತ್ತು. ಅವಾಗ ತಮ್ಮ ಅಳಬೇಡಪ್ಪ, ಈ ಮನ್ಯಾಗ ಕೊಡ್ಲಿಕ್ಕಂದ್ರೇನು ಮುಂದಿನ ಮನ್ಯಾಗ ಕೊಟ್ಟಾರೋ ಅಂತೇಳಿ ಮತ್ತೊಬ್ರು ಮನೆಗೆ ಹೋತಾರ. ಮತ್ತ ಹಂಗೆ ಪರದೇಶಿ ಮಕ್ಕಳ ತಲೆ ಮ್ಯಾಗ ಪಟ್ಟ ನಂಗ ಹೊಡಿತಾರ, ಕಳಿಸ್ತಾರ. ಹೌದಪ್ಪ ಹೌದು. ಎರಡು ಅಣ್ಣ ತಮ್ಮ ಅಳ್ಕೋತ ಹಾದಿ ಹಿಡಿದು ಹೊಂಟಿದ್ದು. ನನ್ನವನಂತಕ್ಕೆ ತಾಯಿ ಮುದುಕಿ ಎದುರಿಗೆ ಬರ್ತಾಳ. ಏನ್ ಮಾಡಿದಳು? ಏನು ಭೂತಾಳಿಸಿದ್ದ ನಿಮ್ಮ ಹಣೆ ಬರದಾಗ ಬರೀ ಅಳುದೇ ಇಟ್ಟಾನೆಪ್ಪ, ಯಾಕೆ ಅಳ್ಳಾಕತ್ತಿರೋ? ಆಯಿ
ನಮ್ಮವ್ವ ಹೋಳಿಗೆ ಮಾಡ್ಲಕತ್ತಿದಳು. ಕೇಳ್ದೆವು, ಕೊಟ್ಟಿಲ್ಲ. ಬೆನ್ನಿಗೆ ಬರಿ ಹಚ್ಚಾಳ. ಓಣ್ಯಾಗ ಎಲ್ಲರಿಗೆ ಕೇಳ್ಕೊತೆ ಬಂದಿವಿ. ಎಲ್ಲರೂ ಹೊಡೆದೆ ಹಚ್ಚುಗುಟ್ಟ್ಯಾರ. ನನಗ ಹಸು ಬಾಳಾಗ್ಯದ ತಮ್ಮ ಹಳ್ಳಕತ್ತದ. ನಿನ್ನ ಕಾಲು ಹಿಡ್ಕೋತೀನಿ ಅಂತೇಳಿ ಮುದುಕಿ ಕಾಲ ಗಪ್ಪನ ಹಿಡಿದ ಕಣ್ಣೀರು ಸುರಿಸ್ತಾನ. ಮುದುಕತ್ತದ. ಏನ್ ಮಾಡೋದ? ನನ್ನ ಹಣೆ ಬರದಾಗ ಶೆಟ್ಟವತ್ತು ಮುದುಕಿ. ಮುದುಕಿ ಸಿಟ್ಟು ಬಂದು ಏನಂದಳು? ಏನು ಮಾಡ್ಯಾನ ಬುದ್ದಾಳಿಸಿದ್ದ? ಯಾರಿಗೆ ಕೂಡ ಮನಸ್ಸಿಲ್ಲ, ಅವರಿಗೆ ಸಾಕಟ್ಟು ಕೊಟ್ಟಾನೋ. ಅರೆ ನಾ ಕೊಡ್ಬೇಕಂತೀನಿ. ನನ್ನ ಮನ್ಯಾಗ ಕಟ್ಟಿ ರೊಟ್ಟಿ ಹಿಂಡಿನೇ ಅದ, ಕೊಡ್ತೀನಿ ತಗೊಂಡು ಅಮೃತ ಮಾಡಿ ಉಂಡಂತ ಮುದುಕಿ. ಹೌದಪ್ಪ ಹೌದು. ಮುದುಕಿ ಮಕ್ಕಳು ಉಡಿಯೋದಾಗ ಕಟ್ಟಿ ರೊಟ್ಟಿ ಹಿಂಡಿ ತಂದ ಹಾಕತು. ಎರಡು ಮಕ್ಕಳು ಅಳ್ಕೋತ ಹೋಗಿ ಜಾಲಿ ಗಿಡದ ಬುಡಕ್ ನಿಂತು ಎಂತ ಪ್ರೀತಿ ಪರದೇಶಿ ಮಕ್ಕಳದು. ಅಣ್ಣಗ ರೊಟ್ಟಿ ಮುರಿದು ನೀರ್ ಹಾಕೋದು ಹಿಂಡ್ಯಾಗ, ಅಣ್ಣಗ ರೊಟ್ಟಿ ಮುರಿದು ತಮ್ಮ ಉಣಿಸ್ತಾನ, ತಮ್ಮಗ ರೊಟ್ಟಿ ಮುರಿದು ಅಣ್ಣ ಉಣಿಸ್ತಾನ. ಬಾಯ ಅಂತ ತೆಗೆದು ಬಾಯಾಗ ಹಾಕೋದು ನಡೆಸೋದು. ಅವಾಗ ಅಕ್ಕ ಒಗ್ಯಾಣ ಹೋಗ್ಕೊಂಡು ಮನೆಗೆ ಬಂದು ನೋಡಿದ್ರಾಗ ಎರಡು ತಮ್ಮದಿಯಾರಿಲ್ಲ. ಹೌದು. ಕೊಟ್ಟಿಗ್ಯಾಗ ಹುಡುಕಾಡ್ತಾಳ, ಅಡಿಗೆ ಮನ್ಯಾಗ ಹುಡುಕಾಡ್ತಾಳ. ಹೋಗಿ ಪರದೇಶಿ ಯಾರಿಗೆ ಕೇಳ್ತಾಳ? ಯಾರಿಗೆ? ಮಲತಾಯಿಗೆ ಕೇಳ್ತಾಳ. ಅವಕ್ಕೆ ಅಡ್ಡುಕ್ಕ ಹೊಡೆದು ಹಚ್ಕೊಟ್ಟಿನ ಅನ್ನೋದ್ರಾಗ ನೀ ಹೋಳಿಗೆ ತಿನ್ನಾಕ ಬಂದಿ ಅತ್ತೆ. ಅದೇ ಮತ್ತ ಕಡ್ಜಿಗೆ ತಗೊಂಡು ಬೆನ್ನ ಹತ್ತಾಳ. ಅವಸರು ಮಾಡಿ ಯಜ್ಞ ಬಿದ್ನೆ ಅತ್ತೆ. ಹೆಣ್ಣು ಮಗಳು ಓಡ್ತು. ಹಾಗೆ ಕೇಳ್ತಾಳ, ಯಾಕ ನನ್ನ ತಮ್ಮದೇರಿಗೆ ನೋಡಿರೇನು? ಯಾವ ನನ್ನ ತಮ್ಮದೇರಿಗೆ ನೋಡಿರೇನು? ಆಯ್ದರೆ ನನ್ನ ತಮ್ಮದೇರಿಗೆ ನೋಡಿರೇನಂತಾಳ. ಕಣ್ಣಾನ ನೀರು ದಳ 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 ಹರಿಲಕತ್ತಾಳ. ಹೌದಪ್ಪ ಹೌದು. ಆದ್ರ ಪಟ್ಟಿ ಬಿಚ್ಚಿ ಹಡದಂತ ತಂದಿ ಹೊಳ್ಳಿ ನೋಡಲಾಗ್ಯ. ಹೌದು. ಅವಾಗ ಮುದುಕಿ ಎದುರಿಗೆ ಬತ್ತು. ಹೌದು. ಯಾಕ ತಂಗಿ ಎಟ್ಟು ಗಾಬರಿಯಾಗಿ ಹೊಂಟಿ? ಹೌದು. ಅಯ್ಯ ನನ್ನ ತಮ್ಮದೇರಿಗೆ ನಮ್ಮ ಮಾವು ಹೊಡೆದಂಗ ಕಾಣ್ತಾಳ. ಎಡ್ಡು ಹೋಗ್ಯಾವ ಮನ್ಯಾಗ ಇಲ್ಲ. ನನಗ ಮುಗುಲ್ ಹರದ ಮೈ ಮ್ಯಾಗ ಬಿದ್ದಂಗಾಗ್ಯದ. ತಮ್ಮದೇರಿ ಎಲ್ಲಿ ಹೋಗ್ಯಾರತ್ತೆ ಹುಡುಕ್ಯಾಡ್ಲಕತ್ತೀನಿ. ಹೌದು. ಯವ್ವ ಎಲ್ಲಿ ಹೋಗಿಲ್ಲ. ಓಣಿ ಹಿಡಿದು ಬಂದು ಯಾರೋ ಕುಂತು ತಾನ್ ಹಾಕಿಲ್ಲತ್ತ. ಈಗ ನನ್ನ ಮನ್ಯಾಗರೆ ಏನು ಗುರುನಾಥ ಕೊಟ್ಟಿಲ್ಲ. ಒಂದು ಕಟಿ ರೊಟ್ಟಿ ಕಾರದ್ದು ಹಚ್ಚಿ ಕೊಡ್ತೀನಿ. ಈಗ ಆ ಜಾಲಿ ಗಿಡದ ಬುಡಕ್ ನಿಂತು ತಿಲ್ಲಕತ್ತ. ಹೌದು ಹೌದು. ಹೋಗಿ ತಮ್ಮದೇರ ಪರಿಸ್ಥಿತಿ ನೋಡ್ತಾಳ. ತಮ್ಮನ ಬೆನ್ನಿನ ಮ್ಯಾಗ ಕೈ ಆಡಿಸ್ತಾಳ್ರಿ. ಬರೀ ಎಳದಾಳ. ತಮ್ಮಗ ತೆಕ್ಕಿಗೆ ಹೈಕೊಂಡು ತಾಯಿಗೆ ಬೈದು ಅಳತ್ತಾಳ. ಹೆಣ್ಣು ಮಗಳು ತಾಯಿಗೆ ಬೈದು ನಮಗ ಹಡೆ ನನೆ ಕುತ್ತಿಗೆ ಹಿಚ್ಕಿದ್ದೆ ಅಂದ್ರ ನಾವು ನಿನ್ನ ಸಂಗಾಟೆ ಬರ್ತಿದ್ದೇವಲ್ವಾ, ನಮಗೆ ಯಾಕೆ ಇಲ್ಲಿ ಬೆಟ್ಟು ಹಾದೆ ಅಂತ ಹೇಳಿ ತಾಯಿಗೆ ಅಳತ್ತಾಳ ಹೆಣ್ಣು ಮಗಳು. ಹೌದಪ್ಪ ಹೌದು. ಅವಾಗಪ್ಪ ಬರ್ರಿ ಹೋಳಿಗೆ ಅಕ್ಕಿ ಕುಡ್ಲಿಕ್ಕಂದ್ರೆ ಏನಾಯ್ತು, ನಾ ಮಾಡಿ ಹಾಕ್ತೇನೆ ಅಂತ ಹೇಳಿ ಅಡ್ಡುಕ್ಕ ತಮ್ಮದರಿಗೆ ಧೈರ್ಯ ಮಾಡಿ ಕರ್ಕೊಂಡು ಬಂದು. ಹೌದು. ಕರ್ಕೊಂಡು ಬಂದು ಸಣ್ಣ ತಮ್ಮಗಪ್ಪ ನೀನು ಇಲ್ಲೇ ಕುಂದ್ರು, ದೊಡ್ಡ ತಮ್ಮಗ ನೀನು ಇಲ್ಲೇ ಕುಂದ್ರು. ಎತ್ತಿನ ಕೊಟ್ಟಿಗೆ ಕಸ ಹುಡುಗಿ ಬರ್ತೀನಿ, ನೀವು ಇಲ್ಲೇ ಕುಂದ್ರಿ ಹೋಳಿಗೆ ಮಾಡಿ ಉಣಿಸ್ತೀನಿ ಅಂತ ಅಕ್ಕ ಕಸ ಹುಡುಗಲ ಕತ್ಲು. ಆದ್ರ ದೊಡ್ಡ ತಮ್ಮ ಸುಮ್ಮ ಕುಂದ್ರಲಿಲ್ಲ. ಯಾರು ಮಾಡಿತ್ತು? ಹೋಗಿ ತಾಯಿ ಕೌದಿ ಹೊಲಿತಿದ್ಲಲ್ಲ ಹೌದು ಇದ್ದಾಗ ಆ ಕೋಲ್ಯಾಗ ಹೋಗಿ ಮಗ ಮಕ್ಕೊಂಡ. ಹೌದಪ್ಪ. ಒಳಗ್ ಹೋಗಿ ಮಕ್ಕೊಂಡು ಆ ಕಾಡಿ ನೋಡೋದ್ರಾಗ ಜಮಗಾಲ. ಹೌದು. ಜಮಗಲ್ಲಿ ನಿಮ್ ಹ್ಯಾಗಲ್ಲಿ ಯಾವಿ ಗಂಟೆ. ಹೌದು. ಏನಾಯ್ತು ಮಾಡೋಣ? ಏನಾಯ್ತ್ರಿ ಕೇಳು. ಹೇಳ್ರಿ. ಹಿರಿಯ ಮಗನಿಗೆ ಹಳದವನ ನೆನಪಾಯ್ತ್ರಿ ಒಂದಿನ. ತಾಯಿ ಸೀರಿ ನೋಡಿ ಗೋರ್ಯಾಡಿ ಅಳತಾನ ಮಧ್ಯಾಹ್ನ. ಯವ್ವ ಕರಿ ನಮ್ಮನ ಬರ್ತೇವ್ ನಿನ್ನ ತಾನ, ನಮ್ಮ ಜೀವ ಬೇಡಿ ಅದು ಹೋಳಿಗೆ ಬಾನ. ಯವ್ವ ಕರಿ ನಮ್ಮನ ಬರ್ತೇವ್ ನಿನ್ನ ತಾನ, ನಮ್ಮ ಜೀವ ಬೇಡಿ ಅದು ಹೋಳಿಗೆ ಬಾನ. ಸಭಾ ಕೂಡಿರಲಿ ನೀನ ಹಡಿಯಳು ನಾನ ಮಲತಾಯಿ ಮಕ್ಕಳದು ಕತಲ. ಏ ಸಭಾ ಕೂಡಿರಲಿ ನೀನ ಹಡಿಯಳು ನಾನ ಮಲತಾಯಿ ಮಕ್ಕಳದು ಕತನ. ಏನ ಹರಕ್ ಸೇರಿ ತಾಯಿದ ಮ್ಯಾಗ ಹಚ್ಕೊಂಡ ಮಗ ಅಳ್ಳಾಕ. ಹೌದಪ್ಪ. ಯವ್ವ ನನಗ ನಿನ್ನ ತನ ಕರಿ ನಮಗ ಹೋಳಿಗೆ ಬಾನ ಉಣ್ಣಂಗಾಗ್ಯದ ಅಂತ ಹೇಳಿ ಜಮಗಲ್ ಏರಿ ಲ್ಯಾವಿ ಗಂಟ ಬಿಚ್ಚಿ ನೋಡಿ ತಾಯಿ ಶೀರ್ಯಾದ ಹಡದವನ ನೆಪ್ಪಾಗಿ ಮಗ ಹಚ್ಕೊಂಡು ಮಕ್ಕೊಂಡಾಕತ್ತದ. ತಾಯಿ ನೆಪ್ಪ ತೆಗದು. ಹೌದಪ್ಪ ಹೌದು. ಆದ್ರ ಎಂತ ಘರ್ತಿ ಮಗಳಿರ್ಬೇಕು ವಿಚಾರ ಮಾಡಿ. ಏನಾಗಿತ್ರಿ? ಆದ್ರ ಮರ್ತೆ ಬಿಟ್ಟು ಶರೀರ ಹೋಗಿತ್ತು. ಆದ್ರ ತಾಯಿ ಆತ್ಮ ಮಕ್ಕಳು ಸುತ್ತ ಹರಿತಿತ್ತ. ಇದು ತಾಯಿ ಪ್ರೀತಿ. ಹೌದಪ್ಪ ಹೌದು. ಮರ್ತೆ ಬಿಟ್ಟು ಶರೀರ ಹೋಗ್ಯಾದ. ಆದ್ರ ತಾಯಿ ಆತ್ಮ ಮಕ್ಕಳು ಸುತ್ತಿ ಹರಿತಿತ್ತ. ಏನಾಯ್ತು? ಏನಾಯ್ತು ಕೇಳು. ಹೇಳ್ರಲ್ಲ. ಮಗನ ತರುವಾಣಿ ಹಡದೋಗ ಮುಟ್ಟಿ ಆದ್ರಿ ಆದೀನ. ಕನಸಿನೊಳಗ ಬಂದು ಗೆಣಸಿನ ಹೋಳಿಗೆ ಮಾಡಿ ನೀಡಿಬಾನ.
ತಮ್ಮ ನೀನ ಕೂಡಿ ಉಂಡ್ರೋ ಇದನ್ನ ಮಗನೇ ಮುಚ್ಚಿನೋ ಮಣ್ಣಾಗ ಕಳ್ಳ ಅಕ್ಕ ತಮ್ಮ ನೀನ ಕೂಡಿ ಉಂಡ್ರೋ ಇದನ್ನ ಮಗನೇ ಮುಚ್ಚಿನೋ ಮಣ್ಣಾಗ ಕಳ್ಳ ಸಭಾ ಕೂಡಿರಲಿ ನಾಡಿ ಹೇಳು ನಾನ ಮಲತಾಯಿ ಮಕ್ಕಳದ ಕಥನ ಏ ಸಭಾ ಕೂಡಿರಲಿ ನಾಡಿ ಹೇಳು ನಾನ ಮಲತಾಯಿ ಮಕ್ಕಳದ ಕಥನ ಏನ ತಾಯಿ ಬಂದ ಸ್ವಪ್ನದಾಗ ಹೇಳಿದಳು ಆಹಾ ಹರದವನೇ ಬಂದಾಳ ಅಂತ ಹೇಳಿ ತಾಯಿ ಸೀರೆ ಹಾರಿ ಹೊಡೆದ ಮಗ ಎದ್ದು ಕುಂದ್ರದ್ರಾಗ ಆಹಾ ಅಪ್ಪನಿಗೆ ಎದ್ದು ಕೂತ ಗಚ್ಚಿನ ಗಾಡಿ ಹಣಿಗೆ ಬಡದು ಹಣಿ ತುಂಬಾ ರಗತ್ ಹೊಲಕತ್ತು ಮಗ ಚೀರಾಡಿ ಹೇಳಕ್ಕ ಹೌದಪ್ಪ ಹೌದು ಅಕ್ಕ ಅವಸರು ಮಾಡಿ ಮನ್ಯಾಗ ಬರ್ತಾಳೆ ಯಾಕೋ ಯಪ್ಪ ಏನಿದು ರಗತ್ತ ಇಟ್ಯಾಕ ಚೀರೆ ಆಡ್ಲಕತ್ತೀವಿ ಆಹಾ ರಗತ್ತ ಹೋಗಲ್ಲೆಕ್ಕ ನಾ ಚೀರೆ ಆಡದು ಹೋಗಲ್ಲೆಕ್ಕ ಎಲ್ಲಾ ಬಿಡು ಯಕ್ಕ ಆದ್ರ ಅವು ಬಂದಾಳೆ ವಾ ಅವ್ವ ಆ ಮೂಲ್ಯಾಗ ಹಾಳೆ ನೋಡು ಈ ಮೂಲ್ಯಾಗ ಹಾಳೆ ನೋಡು ಎತ್ತಿನ ಕೊಟ್ಟಿಗೆ ಹಾಳೆ ನೋಡು ಅಡಿಗೆ ಮನ್ಯಾಗ ಅಡಿಗೆ ಕುತ್ತಾಳೆನ ನೋಡು ಅವ್ವ ಅಂತ ಹೇಳಿ ಅಕ್ಕನ ತೆಕ್ಕಿಗೆ ಹೈಕೊಂಡಳತಾನ ತಮ್ಮ ಹೌದಪ್ಪ ಹೌದು ಅಕ್ಕ ಹೇಳ್ತಾಳೆಯಪ್ಪ ಏನು ಹುಚ್ಚು ಏನು ಹುಚ್ಚ ಆಹಾ ಅವು ಸಿಗಲಾರದಂತ ಹಾದಿಗೆ ಹೋಗ್ಯಾಳ ಹಿಂದ ಅಪ್ಪನಿ ಹೇಳ್ಯಾನ ಹೌದು ಒಂದಲ್ಲ ಒಂದಿನ ಅವನ ಹಾದಿಗೆ ನಾವೇ ಹೋಗೋದಪ್ಪ ಹೌದು. ಆದ್ರ ನಮ್ಮ ಹಾದಿಗೆ ಅವು ಬರುದಿಲ್ಲ ನಿನಗೆ ಹೋಳಿಗೆ ಬೇಕಲ್ಲ ನಾ ಮಾಡಿ ಕೊಡ್ತೀನಿ ಬಾ ಅಂತ ಹೇಳಿ ತಮ್ಮಗ ಸಮಾಧಾನ ಮಾಡಿ ಕರ್ಕೊಂಡು ಹೋದ ಹೌದಪ್ಪ ಹೌದು ಆದ್ರ ಜಗತ್ತದೊಳಗ ಮನುಷ್ಯರಿಗೆ ಮನುಷ್ಯ ಅನ್ಯಾಯ ಮಾಡಬಾರ್ದ್ರಿ ಹೌದೇವ್ರೆ ಹೌದಪ್ಪ ಮಾಡಬಾರ್ದು ಮನುಷ್ಯರಿಗೆ ಮನುಷ್ಯ ಅನ್ಯಾಯ ಮಾಡಬಹುದು ಆಹಾ ಮಾಡ್ಬೋದು ಆದ್ರ ಭೂತಾಳಿಸಿದ ಕಾಟಕ ಹಚ್ಚದನಂದ್ರ ಏನಾಗ್ತದ ಏನ್ ಮಾಡಿದ ಭೂತಾಳಿಸಿದ್ದ ಹೇಳು ಹೇಳು ಓಯಪ್ಪ ಮಲತಾಯಿ ಬಂದ ಮ್ಯಾಲ ಮತ್ತೊಂದು ಹಾಳದ ಆಡ್ರಿ ತನ್ನ ಮಗನ ಪೊಟ್ಟಾಣಿ ಬೆಲ್ಲ ಬೇಡ ತಿನ್ನಸತ್ತಾಳ ಬೆಳತಾನ ಕಾಲ್ರಾನ ಹಿಡಿತೋ ಹಾಸಿಗಿನ ಕೂಸ ಪೆಟ್ಟಾದ ಒತ್ತಾಡಿ ಪ್ರಾಣ ಬಂತು ಕಾಲ್ರಾನ ಹಿಡಿತೋ ಹಾಸಿಗಿನ ಕೂಸ ಪೆಟ್ಟಾದ ಒತ್ತಾಡಿ ಪ್ರಾಣ ಸಭಾ ಕೂಡಿರಲಿ ನಾಡಿ ಹೇಳು ನಾನ ಮಲತಾಯಿ ಮಕ್ಕಳದ ಕಥನ ಏ ಸಭಾ ಕೂಡಿರಲಿ ನಾಡಿ ಹೇಳು ನಾನ ಮಲತಾಯಿ ಮಕ್ಕಳದ ಕಥನ ಎಟ್ಟ ಪರದೇಶಿ ಮಕ್ಕಳಿಗೆ ಕಾಡಿದಳು ಮಲತಾಯಿ ಬಂದ ಮೇಲೆ ಏನಾಯ್ತ್ರಿ ತಾನು ಒಂದು ಹಡದಳು ಹಡದ್ರ ಗಂಡ ಆದ್ರ ತಾ ಹಡದಿರತಕ್ಕಂತ ಮಗನಿಗೆ ಪುಟಾಣಿ ಬೆಲ್ಲ ತಿನಿಸಿ ದಿನ ದಿನ ಬೆಳಿಲಕ್ ಹತ್ತದಳು ಹೌದು ಆದ್ರ ಭೂತಾಳಿಸಿದ್ದ ಸತ್ಯಕ್ಕೆ ಸತ್ಯನೇ ಮಾಡ್ದ ಏನ್ ಮಾಡಿದ ಕಣ್ಣು ತೆರದ ಮುಂದ ಮಲತಾಯಿ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ ಮಗ ಸತ್ತ ಹೋಯ್ತು ಹೌದು ಸತ್ತ ಹೋಯ್ತು ಹೌದು ಆದ್ರ ಮುಂದ ಮಲತಾಯಿ ಹೊಟ್ಟಿಲೆ ಮಕ್ಕಳೇ ಆಲಿಲ್ಲ ಆಗ್ಲಿಲ್ಲಪ್ಪ ನೋಡ್ರಿ ಎಂತದ ಹೌದು ಮುಂದ ಮಲತಾಯಿ ಹೊಟ್ಟಿಲೆ ಮಕ್ಕಳೇ ಆಗ್ಲಿಲ್ಲ ಹೌದು ಏನ್ ಇವು ಪರದೇಶಿ ಮಕ್ಕಳು ಇದ್ದುವಲ್ಲ ಹೌದು ಏನ ಹೆಣ್ಣು ಮಗಳಿಗೆ ನೋಡ್ಲಿಕ್ ಬಂದಾಗ ಹೇಳಕ್ಕೆತ್ತಕ್ಕಿ ಹಾ ಹಾ ಏನತ್ತ ನಿಮ್ ಮನೆಗೆ ನಾ ಬರ್ತೀನಿ ಇಲ್ಲ ಅನ್ನೋದಿಲ್ಲ ಆದ್ರ ಬರ್ತೀನಿ ಸಂಗಾಟ ಬರ್ಬೇಕಾದ್ರ ನಾನು ಎರಡು ತಮ್ಮದರಿಗೆ ತಗೊಂಡೇ ಬರಕ್ಕಿ ಯಾರ ಆಗವ್ರಿದ್ರ ಹಂಗಿತ್ತಂದ್ರ ಕರಾರು ಮಾಡಕ್ಕಿ ಒಬ್ಬ ಪುನ್ನೋಳ್ ನಾವು ಬಂದ ಏನ್ ಮಾಡಿದ ಇದ್ರಿರಲ್ಲಕ ನಿನ್ನ ತಮ್ಮದೇರ ತಗೊಂಡ ಬಾ ಹೌದಪ್ಪ ಹೌದು ಹೋಗಿ ತಮ್ಮದೇರಿಗೆ ಅವಕ್ಕ ಉಣಿಸಿ ತಿನಿಸಿ ಬೆಳೆಸಿ ಏನ ನೌಕರಿ ಹಚ್ಚದ್ಲು ಹೌದು ನೌಕರಿ ಹಚ್ಚಿ ಹೌದು ಮುಂದೆ ಏನ್ ಇವಕ್ಕ ಮಕ್ಕಳಾಗಿದ್ರಲ್ಲ ನೋಡ್ರಿ ಪರದೇಶಿಗೆ ಹೌದು ಇದು ಮಲತಾಯಿಗೆ ಮಕ್ಕಳಾಗಿದ್ಲಲ್ಲ ಆಗಿದ್ದಿಲ್ಲ ಹೋಗಿ ಸಾಯಂಕಾಲಕ್ಕ ಹೌದು ಆ ಮಲಮಕ್ಕಳ ಬಲ್ಲಿ ಏನು ಇವಕ್ಕ ಕಡ್ಚಿಗೆ ತಗೊಂಡು ಹೊಡೆದಿದ್ದಲ್ಲ ಹೌದು ಅವಕುರ ಬಲ್ಲಿ ಹೋಗಿ ಬಿದ್ದು ಜೀವ ಕೊಡತತ್ತಿದ್ದು ದಿಕ್ಕೇಳಿ ನೋಡು ನೋಡು ಆದ್ರ ಭೂತಾಳಿಸಿದ ಮಕ್ಕಳಲ್ಲಿ ಎಂತ ಶಕ್ತಿ ತುಂಬಿದ್ನಪ್ಪ ಅಂತಂದ್ರ ಎಂತದಪ್ಪ ಒಂದ ಕಾಲಕ್ಕ ಹೋಳಿಗೆ ಸಂಬಂಧ ತಿರುಗಾಡಿ ಇಡೀ ಊರು ತಿರುಗಾಡಿ 10 ಮಕ್ಕಳು ಹೌದು ಒಂದ ಕಾಲಕ್ಕ ಅವ್ರ ಅವನ ಪೋನ ತಿತ್ತಿಗಿ ಇಡೀ ಊರಿಗೆ ಊರೇ ಹೋಳಿಗೆ ಊಟ ಹಾಕ್ಸುವಂತ ಶಕ್ತಿ ಭೂತಾಳಿಸಿದ ಮಕ್ಕಳಲ್ಲಿ ತುಂಬಿದ್ನತ್ತ ಶಕ್ತಿ ಭೂತಾಳಿಸಿದ ಮಕ್ಕಳಲ್ಲಿ ನೋಡಿ ಎಂತ ಶಕ್ತಿ ಬರೇ ಒಂದು ಹೋಳಿಗೆ ಸಂಬಂಧ ಇಡೀ ಊರಿಗೆ ಹೋಳಿಗೆ ಹಾಕಿದ್ರ ಅವ್ರ ಹುಡುಗರು ಅದಕ್ಕ ಆಹಾ ಒಂದ್ ವಿನಂತಿ ಹೇಳುವುದು ಅದೆಲ್ಲರಿಗೆ ಏನಪ್ಪ ತಾಯಿ ಬಳಗಕ್ಕ ತಾಯಿ ಬಳಗಕ್ಕ ನನ್ನ ಹಿರಿಯರು ಕೂತೀರಿ ಬಹಳ ಚಂದ ಇದೇ ಸಭಾ ಹಾವ್ ಹೆಂಗ್ ಕುಂಡ್ರು ಬಹಳ ಚಂದ ಕೂತೀರಿ ಏನಪ್ಪ ಒಂದೇ ಒಂದು ವಿನಂತಿ ಅದ ಹೇಳ್ರಲ್ಲ ಬೂದ್ಯಾಳ ಮಗಂದು ಹೌದು ಕರೆ ಮುಂದಿನ ದಿನಮಾನಗಳಲ್ಲಿ ಹೌದು ಹೌದಿಲ್ಲ ಹೌದು ನಾವು ಇನ್ನ ಇಲ್ಲಿಗೆ ಎಷ್ಟು ಸರಿಯಾಗಿ ಬರ್ತೀವೋ ಗೊತ್ತಿಲ್ಲ ಏನು ಬಿಡ್ತೇವೋ ಗೊತ್ತಿಲ್ಲ ಗೊತ್ತಿಲ್ಲ ಈಗ ಬಂದೀವಿ ಹೌದು ನನ್ನ ಹಾಡ ನಿಮಗೆ ಎಷ್ಟು ತಿಳಿದಾದ ಅದು ನನಗ್ ಗೊತ್ತಿಲ್ಲ ಹೌದು ನಾ ಹಾಡಿರ್ತಕ್ಕಂತ ಹಾಡ ಹೌದು ಒಂದ್ ಸ್ವಲ್ಪ ಸೈಡ್ ಬಾಕಿ ಬಿದ್ದಿದ್ದಪ್ಪ ಇಟ್ಟ ಔದೇರಿ ಎಲ್ಲಾರು ಕಣ್ಣೀರ್ ಹಾಕಿದ್ರಿ ಹೌದು
ಯಾಕ ಪೆಟ್ ಆಗ್ಯಾದ ಹೆಣ್ಣುಗಳ ಹೆಣ್ಣಿನ ತ್ರಾಸ ಹೆಣ್ಣಿಗೆ ಗೊತ್ತು. ಹೌದು, ಎಷ್ಟು ಮಂದಿ ಎಲ್ಲಾರು ಕಣ್ಣೀರ್ ಹಾಕಿರಿ. ಖರೆ ಈ ಕಣ್ಣೀರ ಪ್ರತಿಫಲ ಮುಟ್ಟಬೇಕಲ್ಲ. ಏನ್ ಮಾಡ್ಬೇಕತ್ತೀರಿ? ಬೂದ್ಯಾಳ ತಮ್ಮ ಹಾಡ್ದ ನಮಗ ದುಃಖ ಆಯ್ತು ಅತ್ಯವ್ ಹಂಗಾಗಬಾರ್ದು. ಬರೇ 10 ಮನಿಗೆ ಹೋಗುದು ಆಗಬಾರ್ದು. ಬೂದ್ಯಾಳ ತಮ್ಮ ಹಾಡ್ದ ನಮಗ ದುಃಖ ಆಯ್ತು ಮಲ್ತೈ ಮ್ಯಾಗ ಹಾಡಿದಕ್ಕ ಅತ್ಯವ್ ಹಂಗಲ್ಲ. ಮತ್ ಏನ್ ಮಾಡತ್ತೀರಿ ಅವ್ರಿಗೆ? ನಮ್ಮ ಹಿರಿಯರಿಗೆ ಒಂದು ಕೈ ಮುಗಿದು ಕೇಳೋದ ಬೂದ್ಯಾಳ ಮಗನ್ ವಿನಂತಿ. ಏನಪ್ಪ ಮಾತಾ? ಇಲ್ಲಿ 12-15 ಸಾವಿರ ರೂಪಾಯಿ ಕೊಟ್ಟು ರೊಕ್ಕ ಕೊಟ್ಟು ಡೊಳ್ಳಿನ ಪದ ಹಚ್ಚಿರ್ಲಿ. ಒಂದು ಉಪಯೋಗ ಆಗ್ಬೇಕು, ಒಂದು ಸಂದೇಶ ಮುಟ್ಟಬೇಕು. ಅವ್ರಿಗೆ ಏನ್ ಮಾಡತ್ತೀರಿ ಗೌಡ್ರ? ಏನ್ ಹೇಳೋದದ? ಏನಪ್ಪ? ಎಲ್ಲರಿಗೆ ತಮಗೆಲ್ಲರಿಗೆ ಕಾಲ್ ಹಿಡಿದು ಕೇಳೋದದ ಬೂದ್ಯಾಳ ಮಗ. ಏನಪ್ಪ? ನಿಮ್ಮ ಓಣ್ಯಾಗ, ನಿಮ್ಮ ಊರಾಗ, ನಿಮ್ಮ ನೆರಿ ಹೊರಿ ಎಲ್ಲಿ ಇದ್ರೂ ಒಂದು ಊರಾಗ ಪರದೇಶಿ ಮಕ್ಕಳು ಇರುತ್ತವೆ. ಮೂಲತಃ ನೀವು ಮಾಡ್ಬೇಕಿವ. ಏನಪ್ಪ? ಏನ್ ಮಾಡ್ಬೇಕು? ಜಾರ ಪರದೇಶಿ ಮಕ್ಕಳು ನಿಮ್ಮ ಮನೆ ಮುಂದೆ ಹೈದು ಹೊಂಟ್ರ, ಹೌದಾ? ಅವಕ್ ನೀವು ಬೆಳ್ಳಿ ಕೊಡ್ಬೇಡ್ರಿ, ಬಂಗಾರ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ, ಆಸ್ತಿ ಕೊಡ್ಬೇಡ್ರಿ, ಅಂತಸ್ತು ಕೊಡ್ಬೇಡ್ರಿ. ಮತ್ತೇನ್ ಕೊಡ್ಬೇಕ್ರಿ ಗೌಡ್ರ? ಬಿಸಿಲಾಗ ಹೊಂಟಿರ್ತಕ್ಕಂತ ಮಕ್ಕಳಿಗೆ ನೆಳ್ಳಾಗ ಕರೆದು ನಿಮ್ಮ ಮಗ್ಗಲಕ್ಕೆ ಕುಂದ್ರಿಸಿಕೊಂಡು ಅವಕ್ಕೂ ಒಂದು ಚೆರಿಗೆ ನೀರು ಕೊಟ್ಟು ತಲೆ ಮ್ಯಾಗ ಕೈಯಾಡಿಸಿ ತಾಯಿ ಪ್ರೀತಿ ನೀವು ತೋರಿಸಿ ಬಿಟ್ರೆ ಜಗತ್ತದೊಳಗೆ ನಿಮ್ಮಂತ ದೊಡ್ಡವರು ಯಾರು ಆಗಲಿ. ನಾ ಆತ್ಮೀಯ ಬಂಧುಗಳೇ, ಜಗತ್ತದೊಳಗೆ ನಿಮ್ಮಂತ ದೊಡ್ಡವರು ಯಾರು ಆಗಲಿ. ಹೌದಪ್ಪ, ಹೌದು, ಕರೆಯದ ಮಾತು, ಕರೆಯದಿದು. ಅದಕ್ಕ ಇದೊಂದು ಕೆಲಸ ನಮ್ಮ ಔದೇರು ಮಾಡಬೇಕು, ನಮ್ಮ ಅಪ್ಪದೇರು ಮಾಡಬೇಕು. ಮಾಡ್ತಾರೆ. ಅದಕ್ಕ ಹೆಂಗ್ರಿ ಕೇಳು, ಹೇಳ್ರಿ. ತಪ್ಪನೆ ಮಕ್ಕಳಿಗೆ ಮಲತಾಯಿ ಇರಬೇಕ್ರಿ ಕಾಳಜಿನ. ಅಂದರ ಚಂದಾಗಿ ಭಗವಂತ ಇಡತಾನ್ರಿ ನಿಮ್ಮ ಮಗನ. ಮಾಡಿ ಒಂದನ ಮುಗಿಸಿ ಕ್ಯಾಲಿನ ಬಳಗ 100 ನಂದನ ಕವನ. ಮಾಡಿ ಒಂದನ ಮುಗಿಸಿ ಕ್ಯಾಲಿನ ನಂದನ ಮಾರೈ ಬರ್ದಾನೋ ಈ ಕವನ. ಸವಾ ಕೊಡಿರಲಿ ಹಾಡಿ ಹೇಳು ನಾನ ಮಲ